ಈಗ ಸಂಜು ಮತ್ತು ಗೀತಾದಲ್ಲಿ 10 ವರ್ಷದ ದಾಂಪತ್ಯ ಜೀವನ ತೋರ್ಸಕ್ಕೆ ಹೊರಟಿದ್ದೀನಿ ಅಂತ ಡೈರೆಕ್ಟರ್ ಆಲ್ರೆಡಿ ಹೇಳಿದ್ರು. ಸೊ ರಚಿತಾ ರಾಮ್ ಅವ್ರದ್ದು ಒರಿಜಿನಲ್ ದಾಂಪತ್ಯ ಜೀವನನ ನಾವು ಯಾವಾಗ ನೋಡೋದು? ಅಂದರೆ ದಾಂಪತ್ಯ ಜೀವನನೇ ನೋಡ್ಬೇಕಾ ನೀವು? ಅದು ಅಲೋ ಇಲ್ಲ ಇನ್ನು ಕರ್ನಾಟಕದಲ್ಲಿ. ಅಲ್ಲ ದಾಂಪತ್ಯ ಜೀವನ ನೋಡೋದು ನನಗೆ ಶಾಕ್ ಆಗ್ಬಿಟ್ಟೆ ನಾನು. ದಾಂಪತ್ಯ ನೋಡಬೇಕು, ಓಕೆ. ಅಲ್ಲಲ್ಲಿ ಸಿಗ್ತಾ ಇರ್ತಾರಲ್ಲ ಸರ್ ಅವಾಗ ಇವೆಂಟ್ಸ್ ಅಲ್ಲಿ ಹಂಗೆ ನೋಡೋದು. ಅದಕ್ಕೆ ದಾಂಪತ್ಯ ಜೀವನ ಅನ್ನಲ್ಲ. ನಿಮಗೆ ಮದುವೆ ಆಗಿದೆಯಾ? ಸೇಮ್ ಅಲ್ಲ, ಅವರು ಪಾಪ ಕೆಲಸ ಮಾಡ್ತಿರ್ತಾರೆ. ಅಲ್ಲ ನೀವು ಕೆಲಸ ಮಾಡ್ತಿದ್ದೀರಾ ಅಲ್ವಾ? ಹಾಗೆ ನಾನು ಕೆಲಸ ಮಾಡ್ತೀನಿ. ಒಟ್ಟಿಗೆ ಮಾಡ್ಕೊಳ್ಳೋಣ ಅಂತ ನೋಡೋಣ. ಎಸ್ ಎಸ್ ಕೇಳಪ್ಪ, ಕ್ವಶನ್ ಕೇಳಿ. ರಿಲೀಸ್ ಆದಾಗ ಕಾಲಯ ತಸ್ಮೈ ನಮಃ ಅಂತ ಹೇಳಿದ್ರೆ ಮೀಟ್ ಆದ್ರ ಚೆನ್ನಾಗಿದ್ದಾರೆ ಸರ್, ಹೇಗೆ ಏನಾದ್ರು ಕೇಳಿದ್ರೆ? ಕಾಲಯ ತಸ್ಮೈ ನಮಃ ಅಲ್ಲ, ದರ್ಶನ್ ಸರ್ ರಿಲೀಸ್ ಆದಾಗ ಕಾಲಯ ತಸ್ಮೈ ನಮಃ ದರ್ಶನ್ ಸರ್ ರಿಲೀಸ್ ಆದ್ಮೇಲೆ ಯಾವ್ದು ಮೀಟ್ ಮಾಡಿದ್ರಾ, ಹೇಗಿದ್ದಾರೆ ದರ್ಶನ್ ಸರ್, ಹುಷಾರಾಗಿದ್ದಾರ ಅಂತ ಕೇಳಿ ಅಷ್ಟೇ. ನಿಮಗೆ ಗೊತ್ತಿರುತ್ತಲ್ಲ ಅಪ್ಡೇಟ್ಸು? ಇಲ್ಲ ಇಲ್ಲ ಮೇಡಮ್, ಅವ್ರು ಸಿಕ್ಕೇ ಇಲ್ಲ ನಮಗೆ. ನನಗೂ ಸಿಕ್ಕಿಲ್ಲ. ಅದು ಬಿಡಿ, ಸಿನಿಮಾ ಬಗ್ಗೆ ಹೇಳಿ. 10ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ವರ್ಲ್ಡ್ ವೈಡ್ ಮ್ಯೂಸಿಕಲಿ ಹಿಟ್ ಆಗಿರುವಂಥ ಸಿನಿಮಾ. ಸೊ ಆ ವಿಚಾರವಾಗಿ ಸಿನಿಮಾ January 10th ರಿಲೀಸ್ ಆಗ್ತಿದೆ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.